ಹೀಗಾಗುತ್ತೆ ಅಂತ ಭಾರತೀಯವೇ ಆಗ್ಲಿ ನಾವಾಗ್ಲಿ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸಿದ್ಧವ. ನಾನು ಕಳ್ಕೊಂಡಿರೋ ಮಗುನ ನಿನ್ನ ಮಗು ಮುಖದಲ್ಲಿ ನೋಡ್ತಾ ಇದ್ದೆ. ಮಗು ಮನೆಗೆ ಬಂದಾಗಿಂದ ನಮ್ಮ ಮನೆಯಲ್ಲಿ ಎಷ್ಟು ಕಳೆ ಕಟ್ಕೊಂಡಿತ್ತು. ಆದ್ರೆ ಈಗ ಸಿದ್ಧವ, ತಾಯಿಯಾಗಿ ನಿನ್ನ ನನಗೆ ಅರ್ಥ ಆಗತ್ತೆ. ಸದ್ಯ ನಿನಗೆ ಹೇಗ್ ಮಗಳು, ನನಗೂ ಹಾಗೆ ಮಗಳು. ಅವಳು ನಮ್ಮ ಮನೇಲಿ ಚಿಕ್ಕ ಮಗಳು ಅನ್ಕೊಂಡಿದ್ವಿ, ಅಷ್ಟು ಹಚ್ಕೊಂಡಿದ್ದೆ ನಾನು. ಈಗ ಅವಳನ್ನ ಕಳ್ಕೊಂಡು ನಿನ್ನಷ್ಟೇ ದುಃಖ ಪಡ್ತಾ ಇದ್ದೀನಿ. ನಿಮ್ ಮಗಳು ನಿಮ್ ಕಣ್ ಮುಂದೆ ನಾದಾಡ್ರಿ, ನೋಡಿ ಖುಷಿ ಪಡ್ರಿ. ನಾನು ಹತ್ರು ಕರೆದ್ರು ಬಡ್ಕೊಂಡ್ರು ನನ್ನ ಮಗಳು ವಾಪಸ್ ಬರಂಗಿಲ್ರಿ. ನಾನೇನ್ ಮಾಡ್ಬೇಕು ಹೇಳ್ರಿ? ಅವರ ನಿಮ್ಮ ಕೈ ಮುಗಿತೀನ್ರಿ. ಇನ್ನೊಮ್ಮೆ ಯಾವ ಹೆಣ್ಣಿಗೂ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬಂದು ಹಿಂಗ್ ಮಾತಾಡೋಣ. ನಿಮ್ ಮಗಳಿಗೆ ತಿಳುವಳಿಕೆ ಹೇಳ್ರಿ ಸ್ವಲ್ಪ. ನೋಡಿದ್ಯಮ್ಮ ಭಾರ್ಗವಿ, ಸಿದ್ಧವ ಪಡ್ತಾ ಇರೋ ಸಂಕಟ ನೋಡ್ತಾ ಇದ್ಯಾ? ಎಷ್ಟು ಸಲ ನಾನು ನಿಂಗೆ ಹೇಳಿದೀನಿ ಈ ಕೇಸ್ ಬೇಡ, ಬಿಟ್ಬಿಡೋಣ ಅಂತ. ನಮ್ಮಂತ ಬಡವ್ರಿಗೆ ಅಲ್ಲ ಕಣೆ ಇದೆಲ್ಲ. ನಮಗ್ ನ್ಯಾಯ ಸಿಗಲ್ಲ ಈ ಸಮಾಜದಲ್ಲಿ. ಸಿಗುತ್ತೆ ಅಂತ ಅನ್ಕೊಂಡ್ರೆ ಅದು ನಮ್ಮ ತಪ್ಪು ಅಷ್ಟೇ. ಅದು ಇವತ್ತಿನಿಂದ ಅಲ್ಲ, ಯಾವತ್ತಿಂದನೋ. ಅವತ್ತು ನಿಮ್ಮಪ್ಪನು ಹೀಗೆ ಹತ್ಕೊಂಡು ಸೋತ್ಕೊಂಡ್ ಬಂದ್ರು. ಇವತ್ ನೀನ್ ಸೋತೋದೆ ಭಾರ್ಗವಿ. ತಾಯಿಯಾಗಿ ನನ್ ಮಗಳನ್ ವಾಪಸ್ ಕೊಡೋದ್ ಕೇಳ್ತಾ ಇದಾರ ಅವರು. ವಾಪಸ್ ಕೊಡಕ್ಕಾಗತ್ತಾ? ನೀ ಕೊಡಿಸ್ತೀಯಾ? ಅಮ್ಮ ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಏನಂದ್ಯವ? ಕ್ಷಮಿಸ್ಬೇಕಾ? ಆತು, ಕ್ಷಮಿಸ್ಬಿಡ್ತೀನಿ. ನನ್ನ ಮಗಳನ್ನ ಜೀವಂತವಾಗಿ ನನ್ನ ಜೋಡಿ ವಾಪಸ್ ಕಳ್ಸ್ಕೊಡು. ಕ್ಷಮಿಸ್ಬಿಡ್ತೀನಿ. ಸರ, ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಮಾತಾಡೋ. ನಿನ್ನ ಪಾಲಿಗೆ ಇದೊಂದು ಕೇಸು, ಆದ್ರೆ ಆ ಹುಡುಗಿ ಪಾಲಿಗೆ ಇದೊಂದು ಜೀವನನೇ ಆಗಿತ್ತಲ್ಲೋ. ನೀವ್ ಗೆಲ್ಲೋದಕ್ಕೆ ಪಾಪದ ಹುಡುಗಿನ ಸಾಯಿಸ್ಬಿಟ್ರಲ್ರೋ. ಸರಿ, ನೀನ್ ಆ ಸಂಧ್ಯಾನ ವಾಪಸ್ ಕರ್ಕೊಂಡ್ ಬಾ. ಆಗ ನೀನೊಬ್ಬ ದೊಡ್ಡ ಲಾಯರ್ ಅಂತ ನಾನು ಒಪ್ಕೊಳ್ತೀನಿ. ನಾನು ಸಂಧ್ಯಾನ್ ಸಾಯಿಸಿಲ್ಲ. ಅವಳಿಗೆ ತೊಂದರೆ ಕೊಡೋ ಉದ್ದೇಶ ಮೊದಲಿಂದನೂ ನನಗಿರ್ಲಿಲ್ಲ. ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದೆಯಾ, ಈ ಕೇಸ್ ವಾಪಸ್ ತಗೋ ಅಂತ ಹೇಳಿದೆ, ಅಥವಾ ಶಕ್ತಿ ಹೇಳ್ದಾಗೆ ವಿಕ್ಕಿನ ಮದುವೆ ಮಾಡ್ಕೊ ಅಂತ ಹೇಳಿದೆ. ಆದ್ರೆ ಅವಳು ಯಾವ ಮಾತನ್ನು ಕೇಳಲಿಲ್ಲ. ನಾನು ಕೇವಲ ಕೇಸ್ ಗೆಲ್ಬೇಕು ಅಂತ ಹೀಗೆ ಹೇಳ್ತಿದ್ದೀನಿ ಅನ್ಕೊಂಡ್ರ? ಶಕ್ತಿ ಹೀಗೆ ಮಾಡ್ಬೋದು ಅಂತ ನನಗೆ ಮೊದಲಿಂದಲೂ ಅನುಮಾನ ಇತ್ತು. ಅಂದ್ರೆ ಇದನ್ನು ಮಾಡಿಸಿದ್ದು ಶಕ್ತಿ ಪ್ರಸಾದ? ಗೊತ್ತಿಲ್ಲ.
ಆದ್ರೆ ಶಕ್ತಿ ಮಾಡಿಸಿಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಈಗಂತ ಅಲ್ಲ, ಈ ಹಿಂದೆನೂ ಶಕ್ತಿಗೆ ಅಡ್ಡ ಬಂದವ್ರನ್ನ ಅವನು ಯಾವತ್ತೂ ಸುಮ್ಮನೆ ಬಿಟ್ಟಿಲ್ಲ. ಸಂಧ್ಯಾ ಸುಮ್ಮನೆ ಅವನನ್ನ ಕೆಣಕಿ ಬಲಿಯಾಗೋದ್ಲು. ನೀವೆಲ್ಲ ಬರೀ ಸಂಧ್ಯಾ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನನಗೆ ನನ್ನ ಮಗ ಅರ್ಜುನ್ ಜೀವ ಕಾಣಿಸ್ತಾ ಇದೆ. ವಂದನ ಅರ್ಜುನನ್ನ ತುಂಬಾ ಪ್ರೀತಿಸ್ತಿದ್ದಾಳೆ. ಶಕ್ತಿ ವಂದನಂಗೆ ಇದುವರೆಗೂ ಇಲ್ಲ ಅಂದಿಲ್ಲ. ಈಗ ಅರ್ಜುನ್ ವಂದನಾನ ಮದುವೆ ಆಗ್ತಾಳೆ ಅಂತ ನಂಬಿಸಿ ಆಗ್ಲಿಲ್ಲ ಅಂದ್ರೆ ಅರ್ಜುನನ್ನ ಸುಮ್ಮನೆ ಬಿಡ್ತಾನ? ವಂದನಾ ಅರ್ಜುನ್ ಬೇಕೇ ಬೇಕು ಅಂತ ಹಠ ಹಿಡ್ದಿದ್ದಾಳೆ ಅಂತ ಒಂದೇ ಕಾರಣಕ್ಕೆ ಶಕ್ತಿ ಸುಮ್ಮನಿದ್ದಾನೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅರ್ಜುನ್ ಕತೆ ಎಲ್ಲ ಯುಗದಲ್ಲೂ ಕೆಟ್ಟವ್ರು ಅನ್ನೋರು ಇರ್ತಾರೆ ಜೆಪಿ. ಹಾಗಂತ ನಾವು ಅವ್ರಿಗೆ ಹೆದರ್ಬಿಟ್ಟು ಅವ್ರ ಪಕ್ಷನ ಸೇರ್ಕೊಳಕ್ ಆಗಲ್ಲ. ಅರ್ಜುನ್ ಜೀವನನ ಹೇಗ್ ರೂಪಿಸ್ಕೋಬೇಕು ಅಂತ ಒಬ್ಬ ಕೊಳಕು ರಾಜಕಾರಣಿ ನಿರ್ಧಾರ ಮಾಡಕ್ಕಾಗಲ್ಲ. ನನ್ನ ಮೊಮ್ಮಗನಿಗೆ ಅವನ ಜೀವನನ ರೂಪಿಸ್ಕೊಳ್ಳೋ ಅಷ್ಟು, ಎಲ್ರೊಟ್ಟಿಗೆ ಬದುಕೋ ಅಷ್ಟು ಬುದ್ಧಿ ಇದೆ ಕಣೋ. ಹಾ ಅಣ್ಣ, ನಾನು ಇಷ್ಟೆಲ್ಲ ಮಾಡಿದ್ದು ಅರ್ಜುನ್ ಮೇಲಿನ ಕಾಳಜಿಗೆ ಅಂತ ಮಾತ್ರ ಹೇಳ್ಬೇಡ. ಇದು ಹಿಂದೆ ಎಂಥ ನಿನ್ನ ಸ್ವಾರ್ಥ ಇದೆ ಅಂತ ನನಗೆ ಗೊತ್ತು. ನೀನು ಈ ಮಾತು ಹೇಳಿದ ತಕ್ಷಣ ಸಂಧ್ಯಾ ಸಾವಿಗೆ ನೀನು ಕಾರಣ ಅನ್ನೋದನ್ನ ಮುಚ್ಚಿಡೋದಕ್ಕಾಗಲ್ಲ. ನಾನು ಹೇಳಿಲ್ವ ಜಯಂತ, ನನಗೂ ಈ ಕೊಲೆಗೂ ಯಾವುದೂ ಸಂಬಂಧ ಇಲ್ಲ. ಸಂಧ್ಯಾ ಸಾವಲ್ಲಿ ನಿನ್ನ ಪಾತ್ರ ಇಲ್ಲ, ನಿನ್ ತಪ್ಪಿಲ್ಲ ಅಂತ ನನ್ನ ಹತ್ರ ಅಲ್ಲ ಕಣೋ, ನಿನ್ನ ಮನಸ್ಸಾಕ್ಷಿ ಹತ್ರ ಕೇಳಿ ನೋಡೋಣ. ಅಣ್ಣ, ಒಂದ್ ನಿಮಿಷ. ಅಮ್ಮ ಹೇಳಿದಾಗೆ ನೀನು ಇಲ್ಲಿಗೆ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ಆದರೆ ಸಂಧ್ಯಾ ಸಾವಿನ ವಿಷಯದಲ್ಲಿ ನೀನು ನಿನ್ನ ಆತ್ಮಸಾಕ್ಷಿಗೆ ಉತ್ತರ ಕೊಟ್ಕೋಬೇಕು. ಒಂದು ಹೆಣ್ಣಿನ ಅತ್ಯಾಚಾರ ನಡೆದು ಕೊಲೆ ಆಗಿದೆ. ಈ ಪಾಪ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಅವಳ ಕಣ್ಣೀರು ಕೂಗು ನಮ್ಮನ್ನ, ನಮ್ಮ ಈ ಮನೆನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಎಂಥ ದೊಡ್ಡ ಮನುಷ್ಯ ಆದ್ರೂ ಅವನ ಪಾಪದ ಕೂಡ ತುಂಬಾ ಹಾಕಬೇಕು. ನಾನ್ ದಿನ ಪೂಜೆ ಮಾಡೋ ಶಿವ ಈಗಿದ್ರೆ ಖರೆ ಆದ್ರ
ನಮಗ್ ನ್ಯಾಯ ಸಿಕ್ಕೈತಿ. ನನ್ನ ಮಗಳಿಗೆ ಆಗಿರೋ ಅನ್ಯಾಯ, ಇವಳಂಗಿರೋ ಎಷ್ಟೋ ಹೆಣ್ಮಕ್ಳಿಗೆ ಆಗಿರೋ ಅನ್ಯಾಯ, ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರು ಅವನ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತೈತಿ. ನನ್ ಮಗಳ ಸಾವಿಗೆ ಕಾರಣ ಆದವರು ಯಾರು ಉದ್ಧಾರ ಆಗಂಗಿಲ್ಲ, ಕರ್ಮ ಯಾರು ಸುಮ್ಮನೆ ಬಿಡಂಗಿಲ್ಲ. ಎಲ್ಲ ನಾಶ ಆಗೋಗ್ತೇನೆ, ಎಲ್ರು ನಾಶ ಆಗ್ತಾರೆ, ಎಲ್ರು ನಾಶ ಆಗೋಗ್ತಾರೆ, ಎಲ್ರು ಸರ್ವನಾಶ ಆಗ್ತಾರೆ. ಸಂಧ್ಯಾ ತಾಯಿ ಹೇಳಿದ್ದು ನಿಜ ಭಾರ್ಗವಿ ಅವರೇ. ಸಂಧ್ಯಾ ಸಾವಿಗೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಕಾರಣ ಆಗಿದ್ದೀವಿ. ಸಂಧ್ಯಾ ಸಾವಿನ ಶಾಪ ನಿಮ್ಮನ್ನು ಸೋಲಿಸಿ ನಿಲ್ಲಿಸಿದೆ. ನನಗೆ ಸಸ್ಪೆನ್ಷನ್ ಆರ್ಡರ್ ಬಂದಿದೆ. ಹೇ ಅರ್ಜುನ್, ಏನೋ ಪಾರ್ಟಿ ಮುಗಿಸ್ಕೊಂಡ್ ಬರ್ತಿದ್ಯಾ? ಅಯ್ಯ, ಇವನ್ಗೇನಾಯ್ತು? ಯಾವಾಗ್ಲೂ ನಗ್ನಕ್ಕೊಂಡ್ ಮಾತಾಡೋನು ಸಿಟ್ಟಲ್ ಹಿಂಗ್ ಹೋದ್ನಲ್ಲ. ಸಂಧ್ಯಾ ಹೋಗ್ಬಿಟ್ಲು ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಅಕ್ಕ, ಅವಳು ಮೊದ್ಲೇ ದುಡ್ಡಿನ ಆಸೆ ಇದ್ದವಳು. ಇನ್ನು ಅದ್ ಯಾರ್ಯಾರ ಮೇಲೆ ಸುಳ್ ಕೇಸ್ ಹಾಕಿ ದುಡ್ಡು ಹೊಡಿಯೋಣ ಅನ್ಕೊಂಡಿದ್ಲೋ ಏನೋ. ಎಲ್ರೂ ನಮ್ ವಿಕ್ಕಿ ತರ ಒಳ್ಳೆಯವರಾಗಿರ್ತಾರ? ಸಿಟ್ಟಲ್ಲಿ ಯಾರೋ ಒಬ್ಬ ಮುಗ್ಸಿರ್ತಾನೆ. ಅದೇನಾಯ್ತು, ಒಟ್ನಲ್ಲಿ ನಮ್ ವಿಕ್ಕಿ ಸೇಫ್ ಆದ್ನಲ್ಲ, ಅಷ್ಟೇ ಸಾಕು. ಮನುಷ್ಯ ನೀವೆಲ್ಲ ಸ್ವಲ್ಪನಾದ್ರೂ ಮನುಷ್ಯತ್ವ, ಕರುಣೆ, ಅನುಕಂಪ ಅನ್ನೋದಿಲ್ವಾ ನಿಮ್ಗೆ? ಇಷ್ಟು ವರ್ಷ ನಮ್ಮನೇಲಿ ನಮ್ಮನ್ನೆಲ್ಲ ನೋಡ್ಕೋತಾ ಮನೆಯೊಳಗಿದ್ದ ಒಬ್ಬ ಹುಡುಗಿ ಸಾವಾಗಿದೆ. ದುಃಖ ಪಡೋದು ಹಾಗಿರ್ಲಿ, ಅದು ಬಿಟ್ಟು ಅವಳ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡ್ತಿದ್ದೀರಲ್ಲ, ಮನ್ಸಾದ್ರೂ ಹೇಗ್ ಬರುತ್ತೆ ನಿಮ್ಗೆ? ಓ, ದೇವ್ರ ಕೊಟ್ಟಣ್ಣ ಅಲ್ವಾ? ಅದಕ್ಕೆ ಸಂಧ್ಯಾ ಹೋಗಿರೋ ಬೇಜಾರಲ್ಲಿದ್ದಾನೆ. ಅರ್ಜುನ್, ದೊಡ್ಡೋರು ಚಿಕ್ಕೋರು ಅನ್ನೋ ಪರಿಜ್ಞಾನ ಇಲ್ದೆ ಮಾತಾಡ್ಬೇಡ. ದೊಡ್ಡೋರಿಗೆ ದೊಡ್ಡತನನೇ ಇರ್ಬೇಕು, ಅದ್ಬಿಟ್ಟು ಒಂದು ಹುಡುಗಿ ಬಗ್ಗೆ ಇಷ್ಟು ಅಸಹ್ಯವಾಗಿ ಮಾತಾಡಿ ಚಿಕ್ಕ ಬುದ್ಧಿ ತೋರ್ಸೋದಲ್ಲ ಅಲ್ವಾ ಅರ್ಜುನ್? ಏನೋ ಸಂಧ್ಯಾನ ನಾವೇ ಕೊಲೆ ಮಾಡಿದೀವಿ ಅನ್ನೋ ತರ ಹೇಳ್ತಿದ್ಯಲ್ಲ. ಅವಳೆಂತವಳು, ಅವಳ ಬುದ್ಧಿ ಎಂತದ್ದು ಅಂತ ಗೊತ್ತಿದ್ದೆ ನಾವ್ ಹೇಳ್ತಾ ಇರೋದು. ದೊಡ್ಡ ಕಳ್ಳಿ ಅವಳು.
ಅಂಥವಳ ಸಾವ್ಗೆ ನಾವ್ ಅಳ್ತಾ ಕೂರಕ್ಕಾಗತ್ತಾ? ಅಪ್ಪಿ ತಪ್ಪಿ JP ಎದುರುಗಿದ್ದನ್ನ ಹೇಳ್ಬೇಡ, ಅವ್ರ ಹತ್ರನೂ ಬೈಸ್ಕೋತ್ಯಾ. ಹೋಗಿ ಹೋಗಿ ನಿಮ್ಗಳಿಗೆ ಹೇಳ್ತಿದ್ದೀನಲ್ಲ, ದುಡ್ಡು ಅಧಿಕಾರ ಇದನ್ನೇ ಜಾಸ್ತಿ ನಂಬೋ ನಿಮ್ಗಳಿಗೆ ಈ ಜನ್ಮದಲ್ಲಿ ನನ್ ಮಾತು ಅರ್ಥ ಆಗಲ್ಲ. ಇವನ್ ಯಾಕಕ್ಕ ಹೀಗಾಡ್ತಾ ಇದ್ದಾನೆ? ಅವನ್ಗೂ ಅವ್ರ ಅಜ್ಜಿ ಗುಣನೇ ಬಂದಿದೆ ಸಾಕ್ಷಿ. ಅರ್ಜುನ್, ನೀನ್ ಹೇಳ್ತಿರೋದ್ ನಿಜಾನಾ? ಸಂಧ್ಯಾ ಹೋಗ್ಬಿಟ್ಲಾ? ನನ್ಗೆ ವಿಚಾರ ಗೊತ್ತಿಲ್ದೆ ಆಗ್ಲೇ ಏನೇನೋ ಮಾತಾಡ್ಬಿಟ್ಟೆ. ಬೇಜಾರ್ ಮಾಡ್ಕೋಬೇಡ. ಪರವಾಗಿಲ್ಲ ಅದಕ್ಕೆ. ಅರ್ಜುನ್, ಈ ಮನೇಲಿ ಸಂಧ್ಯಾಗೆ ನನ್ಗೆ ನಿನಗೆ ಬಿಟ್ರೆ ಇನ್ಯಾರಿಗೂ ಕನಿಕರನೇ ಇಲ್ಲ. ಅದಕ್ಕೆ ಏನೇನೋ ಮಾತಾಡ್ತಿರ್ತಾರೆ, ನೀನೇನ್ ಬೇಜಾರ್ ಮಾಡ್ಕೋಬೇಡ್ವಾ? ನಾನ್ ಏನಂದ್ರೂ ಕರಗ್ತಿಲ್ಲ ಅಂದ್ರೆ ಅಷ್ಟೊಂದ್ ಬೇಜಾರಾಗಿದೆ ಅಂತಾಯ್ತು. ಸಂಧ್ಯಾ, ನೀನ್ ಹೋಗಿದ್ ಯಾರಿಗ ಉಪಯೋಗ ಆಯ್ತೋ ಏನೋ ನನ್ಗಂತೂ ಗೊತ್ತಿಲ್ಲ ಕಣೆ. ಆದ್ರೆ ನನಗಂತೂ ಫುಲ್ಲು ಲಾಭ ಆಯ್ತು ನೋಡು. ಕೇಸ್ ಮುಗೀತಲ್ಲ, ಇನ್ನು ಮುಂದೆ ನನ್ನ ಸಂಸಾರ ಸರಿಯಾಗತ್ತೆ. ಥ್ಯಾಂಕ್ಸ್ ಕಣೆ. ಇಲ್ಲಂತೂ ವಿಕ್ಕಿಯಿಂದ ನೀನ್ ಬಚಾವಾಗಕ್ಕಾಗ್ಲಿಲ್ಲ. ಆ ಸ್ವರ್ಗದಲ್ಲಾದ್ರೂ ಒಂದು ಸೇಫ್ ಜಾಗ ಸಿಗ್ಲಿ. ಸಂಧ್ಯಾ! ಪುಟ್ಟಿ, ಪುಟ್ಟಿ, ಯಾಕಪ್ಪ ನಿದ್ದೆ ಬರ್ಲಿಲ್ವಾ? ಮಲ್ಗಿದೆ ಅಪ್ಪ, ಆದ್ರೆ ನಿದ್ಗಣ್ಣಗೆ ಸಂಧ್ಯಾ ಅದು ಇದು ಅಂತ ಏನೇನೋ ಕನ್ವರ್ಸ್ತಿದ್ದಲ್ಲೋ, ಭಯ ಆಯ್ತಾ? ಹ, ಭಯ ಪಟ್ಕೊಬೇಡ. ಅಪ್ಪ ನಾನಿಲ್ವಾ? ಹ, ಇನ್ಮೇಲೆ ನಿದ್ದೆ ಚೆನ್ನಾಗಿ ಬರ್ತದೆ. ಮಲ್ಕಪ್ಪ. ನೋಡು, ಏನೇನು ಯೋಚನೆ ಮಾಡಿ ಆರೋಗ್ಯ ಎಲ್ಲ ಹಾಳು ಮಾಡ್ಕೋಬೇಡಪ್ಪ. ಹಾಗೇನಿಲ್ಲಪ್ಪ, ನಾನು ಆರಾಮಾಗೇ ಇದ್ದೀನಿ. ನೀವ್ ಹೋಗ್ ಮಲ್ಗಿ. ಮತ್ತೆ ಎಚ್ಚರ ಆದ್ರೆ ಏನಾದ್ರು ಬೇಕಿದ್ರೆ ನನ್ ಕರಿ. ಹ, ಸಂಧ್ಯಾ ಕೊಲೆ ಬಗ್ಗೆ ವಿಚಾರಿಸ್ಕೊಂಬಂದೆ. ರೇಪ್ ಆಗಿರೋದು ಕನ್ಫರ್ಮ್. ಅದ್ರ ಗ್ಯಾಂಗ್ ರೇಪ್ ಅಲ್ಲ, ಯಾರೋ ಒಬ್ಬ ವ್ಯಕ್ತಿ ರೇಪ್ ಮಾಡಿದ್ದಾನೆ.
ಆಯ ಜೆ ಪಿ ಬಿಟ್ಟು ಹಾಕು, ನೀನ್ಯಾಕೆ ತಲೆ ಕೆಡಿಸ್ಕೋತಿ ಅದಕ್ಕೆ? ನಾವು ಕಣ್ಮುಚ್ಕೊಂಡಿದ್ದೀವಿ ಎಂದ ಮಾತ್ರಕ್ಕೆ ಜಗತ್ತು ಕತ್ಲಲ್ಲಿದೆ ಅನ್ಕೊಳ್ಳೋದು ತಪ್ಪು ಶಕ್ತಿ. ನಾನು ಕೆದಕದೇ ಇದ್ರು ಕೇಸ್ ಮುಂದುವರಿತಾನೆ ಇರುತ್ತೆ. ಇದು ನಮ್ಮ ಹಳೆ ಕೇಸ್ಗಳ ತರ ಯಾವುದೋ ಆಸ್ತಿಗೋಸ್ಕರ ಅಥವಾ ಇನ್ಯಾವುದೋ ಸಮಸ್ಯೆಗಲ್ಲ. ಮೊಲೆಸ್ಟೇಷನ್ ಕೇಸ್. ಅದರ ಮುಂದುವರೆದ ಭಾಗನೇ ರೇಪ್ ಅಂತ ಎಲ್ರಿಗೂ ಗೊತ್ತು. ಸೊ ಆಬ್ವಿಯಸ್ಲಿ ಡೌಟ್ ಬರೋದು ವಿಕ್ಕಿ ಮೇಲೆ. ನಮ್ ಕಾಲ್ ಬುಡಕ್ ಬರೋಕ್ ಮೊದಲು ನಮ್ದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದೆ ಜಾಣ್ತನ. ಇಲ್ಲ ಅಂದ್ರೆ ವಿಕ್ಕಿಗೆ ತೊಂದರೆ ಆಗೇ ಆಗುತ್ತೆ. ಶಿವ, ನಾವೇನ್ ಮಾಡೋಣ ಅಂತೀಯ? ನಾನೀಗ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ಲಾಸ್ಟ್ ಹಿಯರಿಂಗ್ ಹಿಂದಿನ ದಿನ ವಿಕ್ಕಿಯಲ್ಲಿದ್ದ? ಅವ್ನು ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಇದ್ದಪ್ಪ. ನಾನೇ ಕಳ್ಸಿದ್ದೆ ಅವನ ಅಲ್ಲಿಗೆ. ಅವನು ಅಲ್ಲಿಂದಾನೆ ಡೈರೆಕ್ಟ್ ಆಗಿ ಕೋರ್ಟ್ಗೆ ಬಂದ. ಅಷ್ಟೇ ನಡೆದಿದ್ದು. ಆ ಹುಡುಗಿ ಹೇಗ್ ಸತ್ಲು ಅಂತ ಯಾವನೋ ಗೊತ್ತು.